ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಪ್ಪ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ನಿಮಗೆ ಅನಿಸ್ತಿರ್ಬೋದು, ಏನು ಸರ್ ಬಂದಿದ್ದಾರೆ ಇವತ್ತು ಪ್ರಜ್ವಲ್ ಸರು, ಏನು ವಿಶೇಷ ತಂದಿದ್ದಾರೆ ಇವತ್ತು ಅಂತ ಹೇಳಿ. ಮಕ್ಕಳೇ, ಇದು ಒಂದು ಹ್ಯೂಜ್ ಅನೌನ್ಸ್ಮೆಂಟ್, ಇದು ಒಂದು ಬಿಗ್ಗೆಸ್ಟ್ ಹ್ಯಾಪಿಯೆಸ್ಟ್ ನ್ಯೂಸ್ ಫಾರ್ ಆಲ್ ಆಫ್ ಯು ಫಸ್ಟ್ PUC ಹಾಗೂ ಸೆಕೆಂಡ್ PUC ವಿದ್ಯಾರ್ಥಿಗಳು. ಏನಕ್ಕೆ ಅಂತಂದರೆ, ಯಾಕಪ್ಪ ಅಂತಂದರೆ ನಮ್ಮ PUC ಬೋರ್ಡ್ ಅವರು ನಿಮ್ಮ ಕಾಂಪಿಟೇಟಿವ್ ಜರ್ನಿನ ಈಸಿ ಮಾಡೋದಕ್ಕೆ ಅಂತಂದರೆ ನಿಮ್ಮ KCET ಎಕ್ಸಾಮ್ನ ಈಸಿ ಮಾಡೋದಕ್ಕೆ ಹಾಗೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ನ ಈಸಿ ಮಾಡೋದಕ್ಕೆ ನಮ್ಮ PUC ಬೋರ್ಡ್ ಕಡೆಯಿಂದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಅನೌನ್ಸ್ ಮಾಡಿದ್ದಾರೆ. ನಮ್ಮ PUC ಬೋರ್ಡ್ ವೆಬ್ಸೈಟಲ್ಲಿ ಮಕ್ಕಳೇ, ಪ್ರತಿ ಒಂದು ಸಬ್ಜೆಕ್ಟ್ಗೂ ಪ್ರತಿ ಒಂದು ಚಾಪ್ಟರ್ಗೂ ಹಲವಾರು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನ ಹಾಗೆ ಹಲವಾರು ಸಮ್ಮರಿನೂ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅಂತ ನಾನು ಖುದ್ದು ಇವಾಗಲೇ ಹೇಳ್ತೀನಿ ನಿಮಗೆ. ಅದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ಪಡ್ಕೋಬೇಕು ಅಂತಂದರೆ, ಆ್ಯಂಡ್ ಆಲ್ಸೋ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನ್ಲಿ ಲಿಂಕ್ ಅಂತ ಹಾಕಿ, ಈ ಲಿಂಕನ್ನು ಖುದ್ದು ನಾನು ನಿಮ್ಮೆಲ್ಲರಿಗೂ ಸಹ ಶೇರ್ ಮಾಡ್ತೀನಿ. ಓಕೆ, ಸೊ ಮೊದಲನೇದಾಗಿ ಮಕ್ಕಳೇ, ನಾನು ಆಲ್ರೆಡಿ ಆ ಒಂದು ವೆಬ್ಸೈಟ್ಸ್ಗಳನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡ್ರಪ್ಪ, ಇಲ್ಲಿ ನಮ್ಮ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಅಂತಂದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು, ನಮ್ಮ PUC ಬೋರ್ಡ್ ಅವರು ಪ್ರತಿ ಒಂದು ಚಾಪ್ಟರ್ಗೂ ಅಂತಂದರೆ ನೋಡ್ರಪ್ಪ, ಇಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಥವಾ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ರಿಲೀಸ್ ಮಾಡಿದರೆ ನಿಮ್ಮ ಕಾಂಪಿಟೇಟಿವ್ ಜರ್ನಿನ ಈಸಿ ಮಾಡೋದಕ್ಕೆ, ನಿಮ್ಮ ಕನಸುಗಳನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅವರೇ ಖುದ್ದಾಗಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತೀವಿ ನಾವು 2026-27 ಎಕ್ಸಾಮಿಗೆ ಅಂತ ಹೇಳಿ ಪ್ರತಿ ಒಂದು ಸಬ್ಜೆಕ್ಟ್ಗೂ ನೋಡ್ರಪ್ಪ, ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಪ್ರತಿಯೊಂದು ಸಬ್ಜೆಕ್ಟ್ಸು ಕೂಡ ಪ್ರತಿ ಒಂದು ಯೂನಿಟ್ಟು ನೋಡ್ರಿ, ಇಲ್ಲಿ ಈಗ ಎಷ್ಟು ಯೂನಿಟ್ಸ್ಗಳಿದಾವೋ ಅಷ್ಟು ಯೂನಿಟ್ಸ್ಗೆ ಮಲ್ಟಿಪಲ್ ಚಾಯ್ಸಸ್ನ ಕೊಟ್ಟಿದ್ದಾರೆ, MCQಸ್ಗಳನ್ನು ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಂತ ನಾನು ತಗೊಂಡ್ರೆ ನೋಡ್ರಿ, ಇಲ್ಲಿ ಫಿಸಿಕ್ಸ್ಗೆ ಬರುವಂಥದ್ದು ಮೊದಲನೇದು, ಒಂದು ನಿಮಿಷ ತಾಳಿ. ಫಿಸಿಕ್ಸ್ಗೆ ನೋಡ್ರಪ್ಪ, ಸಿನಾಪ್ಸಿಸನ್ನು ಕೊಟ್ಟಿದ್ದಾರೆ ಮೊದಲನೇ ಒಂದು ಚಾಪ್ಟರ್ಗೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ಗೆ. ನೋಡಿ, ಈ ರೀತಿ ಸಿನಾಪ್ಸಿಸ್ಗಳನ್ನು ಕೊಟ್ಟು ಫಸ್ಟು ಆ ಕಾನ್ಸೆಪ್ಟ್ಗಳು ಯಾವುದು ಅಂತ ಕೊಟ್ಟು, ಅದಾದ ನಂತರ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಪ್ರತಿಯೊಂದು ಎಕ್ಸಾಂಪಲ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಹಾಗೆ ಆನ್ಸರ್ನ ಸಹ ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ಸೋ ಸಾಲ್ವ್ ಸಹ ಮಾಡಿದ್ದಾರೆ. ಮಕ್ಕಳೇ, ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಇಯರ್ ಐ ಹ್ಯಾವ್ ಎವರ್ ಸೀನ್ ಮಕ್ಕಳೇ. ಬಿಕಾಸ್ ನಾವು ಓದುವಂಥ ಸಂದರ್ಭದಲ್ಲಿ PUC ಬೋರ್ಡ್ ಅವರು ಈ ರೀತಿ ಯಾವುದೇ ರೀತಿಯಾದಂಥ ಸ್ಪೂನ್ ಫೀಡಿಂಗ್ ಮಾಡಿರಲಿಲ್ಲ ನಮಗೆ, ಯಾವುದೇ ರೀತಿಯಾದಂತಹ ಕ್ವಶನ್ಸ್ಗಳನ್ನು ಕೊಟ್ಟಿಲ್ಲ. ಬಟ್ ನಿಮಗೆ ಕೊಡ್ತಾಯಿದ್ದಾರೆ ನೋಡ್ರಪ್ಪ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ನೀವು ಇದೇ ಕ್ವಶನ್ಸ್ಗಳನ್ನು ತಯಾರಿಯಾಗಿ ಹೋಗಿ. ಬಿಕಾಸ್ ನೀವು ಇಂಜಿನಿಯರ್ ಆಗುವಂಥ ಕನಸು ನನಸಾಗುತ್ತೆ, ನೀವು ಡಾಕ್ಟರ್ ಆಗುವಂಥ ಕನಸು ನನಸಾಗುತ್ತೆ, ನೀವು ವೆಟರ್ನರಿ ಡಾಕ್ಟರ್ ಆಗುವಂಥ ಕನಸು ನನಸಾಗುತ್ತೆ, ಹಾಗೂ ಅಗ್ರಿಕಲ್ಚರ್ ಜಾಯ್ನ್ ಆಗಬೇಕು ಅಂದ್ರೆ ಅದು ನನಸಾಗುತ್ತೆ. BDS ಅಂತಂದರೆ ಡೆಂಟಲ್ ಡಾಕ್ಟರ್ ಆಗಬೇಕು ಅಂದರೂ ಕೂಡ ಎಲ್ಲದಕ್ಕೂ ಕೂಡ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನಿಮಗೇನಾದರೂ ಕೂಡ ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕಿತ್ತು ಅಂತಂದರೆ ಪ್ರತಿಯೊಂದು ಚಾಪ್ಟರ್ದು ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನೀವು ಕೆಳಗೆ ಲಿಂಕ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹಾಕ್ರಪ್ಪ, ಖುದ್ದು ನಾನೇ ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಹಲವಾರು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಸರ್ ಇದು ಫಸ್ಟ್ PUC ಸೆಕೆಂಡ್ PUC ಇಬ್ಬರಿಗೂ ಇರುತ್ತಾ? ಹೌದು ಮಕ್ಕಳೇ, ಇದು ಫಸ್ಟ್ PUCಗೆ ನಾನು ನಿಮಗೆ ತೋರಿಸಿದಂಥದ್ದು. ನೋಡಿ, ಇದು ಫಸ್ಟ್ PUC ಹುಡುಗರಿಗೆ, ಓಕೆ, ಸಾರಿ ಸೆಕೆಂಡ್ PUC ಹುಡುಗರಿಗೆ, ಇದು ಬಂದ್ಬಿಟ್ಟು ಫಸ್ಟ್ PUC ಹುಡುಗರಿಗೆ. ಓಕೆ, ಇದು ಫಸ್ಟ್ PUC ಹುಡುಗರಿಗೂ ಸಹ ಇದೆ. ಫಸ್ಟ್ PUC ಹುಡುಗರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಈಸಿ ಆಗಲಿ ಅಂತ ಹೇಳಿ ಪ್ರತಿ ಒಂದು ಸಬ್ಜೆಕ್ಟ್ಗೂ ಕೂಡ ಪ್ರತಿ ಒಂದು ಚಾಪ್ಟರ್ಗೂ ಕೂಡ ನೋಡ್ರಪ್ಪ, ಇಲ್ಲಿ 19 ಚಾಪ್ಟರ್ ಇದೆ ಬಯಾಲಜಿ, 19 ಚಾಪ್ಟರ್ಗೂ ಕೂಡ ಮಲ್ಟಿಪಲ್ ಚಾಯ್ಸನ್ನು ಕೊಟ್ಟಿದ್ದಾರೆ. ಹಾಗೆ ನೀವು ಅಬ್ಸರ್ವ್ ಮಾಡ್ಬೋದು, ಕೆಮಿಸ್ಟ್ರಿ ಅಂತ ತಗೊಂಡ್ರಾಗೂ ಕೂಡ ನೋಡಿ, ಇಲ್ಲಿ ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಫಸ್ಟು ಸಿನಾಪ್ಸಿಸನ್ನು ಕೊಟ್ಟಿದ್ದಾರೆ, ಏನೇನು ವಿಚಾರಗಳ ಮೇಲೆ ಕ್ವಶನ್ಸನ್ನು ಕೊಡ್ತಾರೆ ಅಂತ ಹೇಳಿ ಫಸ್ಟು ಸಮರಿನ ಕೊಟ್ಟಿದ್ದಾರೆ. ಸಮರಿನ ಕೊಟ್ಟಿದ ನಂತರ ನೋಡ್ರಪ್ಪ, ಇಲ್ಲಿ ನಿಮಗೆ ಕ್ವಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಏನು ನೋಡಿ, ಪ್ರತಿಯೊಂದು ಕಾನ್ಸೆಪ್ಟ್ಗಳ ಮೇಲೂ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಂತಹ ಅದೃಷ್ಟ ಮತ್ತೊಂದಿಲ್ಲ ಮಕ್ಕಳೇ. ದಯವಿಟ್ಟು ಈ ಅದೃಷ್ಟನ ಉಪಯೋಗನ ಪಡ್ಕೊಳ್ಳಿ. ಬಿಕಾಸ್ ಕ್ವಶನ್ಸು ಅವರೇ ಕೊಡ್ತಿದ್ದಾರೆ,
ಸಮರಿನೂ ಅವರೇ ಕೊಡ್ತಿದ್ದಾರೆ, ಕ್ವಶನಿನ ಎಕ್ಸ್ಪ್ಲನೇಷನ್ನು ಅವರೇ ಕೊಡ್ತಿದ್ದಾರೆ, ಕರೆಕ್ಟ್ ಆಪ್ಷನ್ಸು ಅವರೇ ಕೊಡ್ತಿದ್ದಾರೆ, ಇದೇ ಕ್ವಶನ್ಸ್ ಬರಬಹುದು ಅಂತ ಕೂಡ ಅವರೇ ಹಿಂಟ್ ಕೊಡ್ತಿದ್ದಾರೆ. ಸೊ ಐ ಹೋಪ್ ದಟ್ ನೀವೆಲ್ಲರೂ ಸಹ ಇದರ ಬಳಕೆನ ಮಾಡ್ಕೋತೀರಾ ಅಂತ ಹೇಳಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ ಮಕ್ಕಳೇ, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಥವಾ ನಮ್ಮ PUC ಬೋರ್ಡ್ ಅವರು ಫಸ್ಟ್ PUCಗೆ ಹಾಗೂ ಸೆಕೆಂಡ್ PUCಗೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಪ್ರತಿಯೊಂದು ಚಾಪ್ಟರ್ಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ನಿಮಗಿದು ಬೇಕಿತ್ತು ಅಂತಂದರೆ, ನಿಮಗೂ ಸಹ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಈ ಕೂಡಲೇ ಹಾಕಿ, ಖುದ್ದು ನಾನೇ ನಿಮಗೆ ಪ್ರತಿಯೊಬ್ಬರಿಗೂ ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಡೌನ್ಲೋಡ್ ಈಚ್ ಒನ್ ಆಫ್ ದೀಸ್ ಪೇಪರ್. ಇವೆಲ್ಲವೂ ಕೂಡ ಡೌನ್ಲೋಡಬಲ್ ಮಕ್ಕಳೇ, ಡೌನ್ಲೋಡಬಲ್ PDFsಗಳು. ಸೊ ದಯವಿಟ್ಟು ಅದರ ಉಪಯೋಗನ ಪಡ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ಮತ್ತೊಂದಷ್ಟು ಅನೌನ್ಸ್ಮೆಂಟ್ಗಳೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.